ಈ ಅವರೆಕಾಳು ಸೀಸನ್ ಬಂತು ಅಂದರೆ ಎಲ್ಲರೂ ಮನೇಲೂ ಹಿಚ್ಕಿದ ಅವರೆಕಾಳು ಸಾಂಬಾರು ತುಂಬಾ ಕಾಮನ್. ಏನಾದರೂ ಒಂದು ರೆಸಿಪಿ ಮಾಡ್ತಾನೆ ಇರ್ತಾರೆ. ಬಟ್ ತುಂಬ ಜನದ ಮನೇಲಿ ಅವರೆಕಾಳು ಸಾಂಬಾರು ತುಂಬ ಗಟ್ಟಿಯಾಗಿ ಚಕ್ಕೆ ಮೊಗ್ಗು ಮಸಾಲೆ ಎಲ್ಲ ಹಾಕಿ ಹುರಿದು ಮಾಡ್ತಾರೆ. ಬಟ್ ನಮ್ಮಲ್ಲೆಲ್ಲ ತುಂಬ ಸಿಂಪಲ್ಲಾಗಿ, ಏಕೆಂದರೆ ಕಾಳೆ ಮಂದ ಇರೋದ್ರಿಂದ ಬರೀ ಎಣ್ಣೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾದ್ಮೇಲೆ ಟೊಮ್ಯಾಟೊ, ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡು, ಕಾಯಿ ಸ್ವಲ್ಪನೇ ಹಾಕ್ಕೋಬೇಕು. ಏಕೆಂದರೆ ಅವರೆಕಾಳೆ ಮಂದ ಇರೋದ್ರಿಂದ ಒಂದು ಪುಟಾಣಿ ಗಾತ್ರ ಹಿಡಿ ಅರ್ಧ ಮುಷ್ಟಿಯಷ್ಟು ಕಾಯಿ ಹಾಕ್ಕೊಂಡ್ರೆ ಸಾಕು. ಗುಂಟೂರು ಖಾರಕ್ಕೆ, ಬ್ಯಾಡಗಿ ಮೆಣಸಿನ್ಕಾಯಿ ಬಣ್ಣಕ್ಕೆ, ಇನ್ನೊಂದು ಅರ್ಧ ಹಸಿ ಈರುಳ್ಳಿ, ಇನ್ನೊಂದು 3-4 ಹಸಿ ಬೆಳ್ಳುಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಒಗ್ಗರಣೆ ಮಾಮೂಲಿ ನೀವು ಹೀಗೆ ಸಾಂಬಾರಿಗೆ ಒಗ್ಗರಣೆ ಹಾಕೋತೀರ ಅದೇ ಥರ ಸ್ವಲ್ಪ ಎಣ್ಣೆ, ಸಾಸಿವೆ, ಹಿಂಗೆ ಬೇಕು ಅಂದರೆ ಹಿಂಗು ಕಾಳು ಹಾಕ್ಕೊಂಡಿದ್ರೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಮಾಗಿದ್ಮೇಲೆ ನಂತರ ಟೊಮ್ಯಾಟೊನ ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಮಾಗಿಸಿ ನಂತರ ಹಿಚ್ಕಿದ ಅವರೆಕಾಳನ್ನ ನೀವು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. 1/4 ಭಾಗ ಇದರಲ್ಲೇ ಬೇಯಬೇಕು. ಯಾಕೆ ಅಂತಂದರೆ ಖಾರ ಹಾಕಿದ್ಮೇಲೆ ಅವರೆಕಾಳು ಅಷ್ಟು ಬೇಯೋದಿಲ್ಲ ಬೇಗ. ಹಾಗಾಗಿ ಒಂಚೂರು ಇಲ್ಲ ಮಾಗಿಸಿ ಒಂದು 10 ನಿಮಿಷ ಮಾಗಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಹಾಗೆ 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಅವರೆಕಾಳು ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ. ನಂತರ ರುಬ್ಬಿರೋ ಮಸಾಲೆ ಎಲ್ಲ ಚೆನ್ನಾಗಿ ಕಾಳು ಜೊತೆ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳೋದ್ರಿಂದ ಇದು ಮುದ್ದೆಗಾಗಲಿ, ನಾನು ನೆನ್ನೆ ರೆಸಿಪಿಯಲ್ಲಿ ಕಿಚಡಿ ಹಾಕಿದ್ವಿ ನಾವು ಅವರೆಕಾಳು ಕಿಚಡಿ ಜೊತೆ ಈ ಚಿಕ್ಕದ ಅವರೆಕಾಳು ಸಾಂಬಾರು ಮತ್ತು ಕಾಯಲ್ಲಿ ಒಳ್ಳೆ ಕಾಂಬಿನೇಷನ್. ಚಪಾತಿ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್. ಸೀಸನ್ ಬಂದರೆ ಅವರೆಕಾಳಲ್ಲಿ ಸಿಕ್ಕಾಪಟ್ಟೆ ಫೈಬರ್ ಅಂಶ ಇರೋದ್ರಿಂದ, ಜಿಡ್ಡಿನ ಅಂಶ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ಹುಳಿ, ಸ್ವಲ್ಪ ಹುಳಿ ಹಾಕ್ಕೋಬೇಕು, ತುಂಬ ಜಾಸ್ತಿ ಹುಳಿ ಹಾಕಬಾರ್ದು. ಕೊನೆಗೆ ಒಂದು ಅರ್ಧ ಲೋಟ ಹಸಿ ಹಾಲನ್ನ ಹಸಿ ಹಾಲು ಅಥವಾ ಕಾಯಿಸಿ ತಣ್ಣಗೆ ಮಾಡಿರುವಂಥ ಹಾಲು ಹಾಕ್ಕೊಂಡು 2 ನಿಮಿಷ ಕುದಿಸ್ಬಿಟ್ರೆ ಬಿಸಿ ಬಿಸಿಯಾದ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ಇದು ನಮ್ಮನೆ ಶೈಲಿಯ ಅವರೆಕಾಳು ಸಾಂಬಾರು. ನೀವು ಹೇಗೆ ಮಾಡ್ತೀರಾ ಕಮೆಂಟ್ಸ್